ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ತೀರ್ಥಕೊಂಡೆ ಗ್ರಾಮದಲ್ಲಿ ಅಂದರೆ ಪಂಚಾಯತ್ ಬಂದುಬಿಟ್ಟು ಬೇಳೂರು ಪಂಚಾಯತಿಗೆ ಸಂಬಂಧಪಟ್ಟಂಗೆ ತೀರ್ಥಕೊಂಡೆ ಗ್ರಾಮ. ಆ ಗ್ರಾಮಕ್ಕೆ ಇರುವಂಥ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ 99% ಹದಗೆಟ್ಟಿದ್ದು. ಅಲ್ಲಿ ಆ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಏನು ಸ್ಟೋನ್ ಕ್ರಷರ್ಗಳು, ಏನು ಈ ಕಲ್ಲು ಗಣಿಗಾರಿಕೆ ಏನು ಮಾಡ್ತಾರಲ್ಲ, ಒಂದು 6 ರಿಂದ 7 ಗಣಿಗಾರಿಕೆಗಳಿದಾವೆ. ಅದರಿಂದ ಅಲ್ಲಿ ಏನು ಆ ಕ್ರಷರ್ ಏನು ಹೆವಿ ವೆಹಿಕಲ್ಸ್ ಕಲ್ಲುಗಳನ್ನು ತೊಗೊಂಡೋಗ್ತಾವೆ. ಅದರಿಂದ ಸಂಪೂರ್ಣವಾಗಿ ರಸ್ತೆ ಕೂಡ ಹಾಳಾಗ್ತಾ ಇದೆ. ಅಲ್ಲಿ ಜನರು ಅಲ್ಲಿ ಸಾರಿಗೆ ಬಸ್ ಮುಖಾಂತರ ಏನಾದರೂ ಸ್ಕೂಲುಗಳು ಶಾಲೆಗಳು ಹೋಗುವಂಥ ಮಕ್ಕಳಾಗಿರ್ಬೋದು, ತಮ್ಮ ಉದ್ಯೋಗಕ್ಕೆ ಹೋಗಿರುವಂಥ ಜನರಿಗೂ ತುಂಬ ಸಮಸ್ಯೆಗಳಾಗ್ತಾಯಿದೆ. ಈಗ ಆ ಕ್ರಷರ್ಗಳಿಂದ ಆ ಊರಿನ ಜನರ ನೆಮ್ಮದಿನೂ ಕೂಡ ಇಲ್ಲ. ಯಾಕಂದರೆ ಅವರು ಆ ಉಡಾವಣೆ ಮಾಡಬೇಕಾದ್ರೆ, ಕಲ್ಲನ್ನ ಬ್ಲಾಸ್ಟ್ ಮಾಡಬೇಕಾದ್ರೆ ಅಲ್ಲಿ ಸ್ಥಳೀಯವಾಗಿ ಸುತ್ತಮುತ್ತ ಇರುವಂಥ ಗ್ರಾಮದ ಜನರ ಜಮೀನುಗಳಲ್ಲಿ ಕೊಳವೆ ಬಾವಿಗಳು ಕೂಡ ಕ್ರ್ಯಾಕ್ ಆಗ್ತಾ ಇದ್ದಾವೆ. ಆ ನೀರುಗಳ ಸಂಪರ್ಕ ಕೂಡ ಕಡಿತ ಆಗ್ತದೆ. ಅದ್ರ ಜೊತೆಗೆ ಗ್ರಾಮದ ಏನು ಮನೆಗಳು, ದೇವಸ್ಥಾನಗಳು ಇವು ಕೂಡ ಬಿರುಕು ಬಿಡುವಂಥ ಸಾಧ್ಯತೆಗಳು ಇರ್ತವೆ. ಅಲ್ಲಿ ಜನರಿಗೆ ಸಮಸ್ಯೆ ಆಗ್ತಾಯಿದೆ. ಇದರಿಂದ ರಸ್ತೆ ದುರಸ್ತಿ ಜಾಸ್ತಿ ಆಗ್ತಾಯಿದೆ. ಆದರೆ ಇವೆಲ್ಲ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಅವ್ರ ಗಮನಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಮತ್ತು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳು ಗಮನಕ್ಕಿದೆಯೋ ಗೊತ್ತಿಲ್ಲ. ಆದರೆ ಹಲವು ವರ್ಷಗಳಿಂದ ಏನು ಈ ಕಲ್ಲು ಗಣಿಗಾರಿಕೆ ಇದೆ ನಿರಂತರ ನಡೀತಾನೆ ಇದೆ. ಇದರ ಜೊತೆಗೆ ರಸ್ತೆ ಕೂಡ ಸಂಪೂರ್ಣ ಹದಗೆಟ್ಟಿದೆ. ಈ ವಿಚಾರವಾಗಿ ಅಲ್ಲಿಯ ಸ್ಥಳೀಯ ಶಾಸಕರು ಏನು ವಿಠ್ಠಲ್ ಹಲಗೇಕರ್ ಅವರು ಕೂಡ ಇದನ್ನು ಪರಿಗಣಿಸಬೇಕಾಗಿತ್ತು. ರಸ್ತೆಯನ್ನು ರಿಪೇರಿ ಮಾಡಿ ಹೊಸ ರಸ್ತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಇವರು ಕೂಡ ಆ ತೀರ್ಥಕೊಂಡೆ ಗ್ರಾಮ ನಮ್ಮ ವ್ಯಾಪ್ತಿಗೆ ಇದೆ ಇಲ್ಲೋ ಅನ್ನೋದು ಅವರಿಗೆ ಗೊತ್ತಿಲ್ಲ. ತೀರ್ಥಕೊಂಡೆ ಗ್ರಾಮವನ್ನು ಮರೆತು ಬಿಟ್ಟಿದ್ದಾರೆ ಅನಿಸುತ್ತೆ. ಯಾಕಂದರೆ ಅಲ್ಲಿ ಏನಾದರೂ ಜಾತ್ರೆ ಇದ್ದಾಗ ಬರೋದು, ದೇಣಿಗೆ ಕೊಡೋದು, ಜೈಕಾರವನ್ನು ಹಾಕೊಳ್ಳೋದು, ಹೋಗೋದು ಅಷ್ಟೇ ಕೆಲಸ. ಆದರೆ ಆ ಗ್ರಾಮದ ಜನರ ಅಭಿವೃದ್ಧಿಯನ್ನು ಅವರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಏನಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಇದು ವಿಠ್ಠಲ್ ಹಲಗೇಕರ್ ಅವರು, ನೀವು ಜನರು ನಿಮಗೆ ಮತವನ್ನು ಕೊಟ್ಟಿರ್ತಾರೆ, ತಾವು ದಯವಿಟ್ಟು ಅವ್ರ ಮತಗಳಿಗೆ ಬೆಲೆ ಕೊಡಬೇಕು, ಗ್ರಾಮದ ಅಭಿವೃದ್ಧಿಯನ್ನು ಮಾಡಬೇಕು, ಅಲ್ಲಿ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಬೇಕು. ಯಾಕಂದರೆ ಅಲ್ಲಿಂದ ನೀವು ಅಲ್ಲಿ ಬೇಜವಾಬ್ದಾರಿ ವಹಿಸ್ತಾ ಇದ್ದೀರಾ. ಆದರೆ ಅಲ್ಲಿ ಶಾಲಾ ಮಕ್ಕಳು ಮತ್ತು ಅಲ್ಲಿಯ ಗ್ರಾಮದ ಜನರು ಅದಕ್ಕೆ ಆ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಇದಕ್ಕೆ ವಿಠ್ಠಲ್ ಹಲಗೇಕರ್ ಅವರು ಉತ್ತರಿಸಬೇಕು. ಮತ್ತು ಅಲ್ಲಿ ಏನು ಗಣಿಗಾರಿಕೆ ನಡೀತಾ ಇದೆ ಅದ್ರ ಬಗ್ಗೆಯೂ ಕ್ರಮ ತಗೋಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆ ವಿಚಾರವಾಗಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ, ಮತ್ತು ತಹಶೀಲ್ದಾರ್ ಅವರು ಕೂಡ ಅಲ್ಲಿ ಅದು ಜಾಗಕ್ಕೆ ಬಂದು ಅದು ಏನು ಸಮಸ್ಯೆಗಳಿದಾವನ್ನ ಬಗೆಹರಿಸೋ ಕೆಲಸ ಮಾಡಬೇಕು. ಮತ್ತು ಈ ಗಣಿಗಾರಿಕೆಗಳನ್ನು ಆದಷ್ಟು ಬಂದ್ ಮಾಡೋಂಥ ಕೆಲಸವನ್ನು ಮಾಡಿ ಆ ಜನರ ಉದ್ಧಾರಕ್ಕಾಗಿ ತಾವು ಕೆಲಸ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಹೆಸರು ಮಹೇಶ್ ಹೇಳಿ.